ಟಿಎಲ್ಎಂ ಮೂಲಕ ಭಿನ್ನ ರಾಶಿಯ ಪರಿಚಯ. ಒಂದು ಭಾಗದಲ್ಲಿ ಒಂದು ಭಾಗದಲ್ಲಿ ಎರಡು ಭಾಗ, ಒಂದು ಭಾಗದಲ್ಲಿ ಮೂರು ಭಾಗ, ಒಂದು ಭಾಗದಲ್ಲಿ ನಾಲ್ಕು ಭಾಗ, ಒಂದು ಭಾಗದಲ್ಲಿ 5 ಭಾಗ, ಒಂದು ಭಾಗದಲ್ಲಿ 6 ಭಾಗ, ಒಂದು ಭಾಗದಲ್ಲಿ 7 ಭಾಗ, ಒಂದು ಭಾಗದಲ್ಲಿ 8 ಭಾಗ, ಒಂದು ಭಾಗದಲ್ಲಿ 10 ಭಾಗ. ಸಮಾನ ಭಿನ್ನರಾಶಿಗಳು ಎರಡನೆಯ ಒಂದು ಭಾಗ, ಒಂದು ಪೂರ್ಣದಲ್ಲಿ 2 ಭಾಗ, ಎರಡನೆಯ ಒಂದು ಭಾಗ, ನಾಲ್ಕನೆಯ ಒಂದು ಭಾಗ, ಆರನೆಯ ಒಂದು ಭಾಗ, ಎಂಟನೆಯ ಒಂದು ಭಾಗ, ಹತ್ತನೆಯ ಒಂದು ಭಾಗ. 4 ಆರನೆಯ 3, ಎಂಟನೆಯ 4, ಹತ್ತನೆಯ 5. ಭಿನ್ನರಾಶಿ. ಭಿನ್ನರಾಶಿ ವಿಧಗಳು. ಸಮಭಿನ್ನ ರಾಶಿ. ಸಮಭಿನ್ನ ರಾಶಿ ಎಂದರೆ ಅಂಶ 10. ಸಮಭಿನ್ನ ರಾಶಿ ಎಂದರೆ ಅಂಶ ಚಿಕ್ಕದು, ಛೇದ ದೊಡ್ಡರ ಭಿನ್ನರಾಶಿಗಳು. ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿ ಎಂದರೆ ಅಂಶ ದೊಡ್ಡದು, ಛೇದ ಚಿಕ್ಕದಿರುವ ಭಿನ್ನರಾಶಿಗಳು. ಉದಾಹರಣೆ: 5ನೇ 8, 3ನೇ 10, 11ನೇ 15, 7ನೇ 9, 5ನೇ 6, 16ನೇ 25, 15ನೇ 19. ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿ ಎಂದರೆ ಪೂರ್ಣಾಂಕವನ್ನು ಹೊಂದಿರುವ ಸಮಭಿನ್ನ ರಾಶಿಗಳ ಇವತ್ತಿನ ಸಚೇತನ ಚಟುವಟಿಕೆ ಮೂಲಕ ಭಿನ್ನರಾಶಿಗಳ ಪರಿಚಯ. ಇವತ್ತು ಮಕ್ಕಳು ಭಿನ್ನರಾಶಿ ಅಂದ್ರೆ ಏನಪ್ಪಾ ಅಂದ್ರೆ ಪೂರ್ಣದ ಸಮಭಾಗಗಳನ್ನ ಭಿನ್ನರಾಶಿ ಅಂತ ಕರಿತೀವಿ. ಇಲ್ಲಿ ಪೂರ್ಣದ ಸಮಭಾಗಗಳನ್ನ ತೋರಿಸಿದ್ರ ಅಲ್ವಾ, ನೋಡಿದ್ರಲ್ಲ ಪೂರ್ಣದ ಸಮಭಾಗಗಳು. 2 ಭಾಗ, ಒಂದು ಭಾಗದಲ್ಲಿ 3, 4, 5 ಹೀಗೆ ತೋರಿಸ್ತಾ ಸುಮಾರು 9-10 ಭಾಗಗಳನ್ನು ತೋರಿಸಿದ್ರು. ಅದೇ ರೀತಿಯಾಗಿ ಭಿನ್ನರಾಶಿಗಳ ಮುಖಾಂತರ ಸಮಾನ ಭಿನ್ನರಾಶಿಗಳನ್ನ ಈ ಒಂದು TLM ಮೂಲಕ ತೋರಿಸಿದ್ರು. ಜೊತೆಗೆ ಇನ್ನೊಂದು TLM ಮೂಲಕ ಏನ್ ಮಾಡಿದ್ರಪ್ಪ ಅಂದ್ರೆ ಭಿನ್ನರಾಶಿಯಲ್ಲಿ 3 ವಿಧಗಳಿದಾವೆ: ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ. ಈ 3 ವಿಧಗಳನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ಮೂಲಕ ಉದಾಹರಣೆಗಳ ಮೂಲಕ ತೋರಿಸಿದ್ರು. ಸರಿ, ಅಲ್ಲಿ ಭಿನ್ನ ರಾಶಿಯಲ್ಲಿ ಕೆಳಗೊಂದು ಮೇಲೊಂದು ಸಂಖ್ಯೆ ಇದೆ, ಕೆಳಗೊಂದು ಸಂಖ್ಯೆ ಇದೆ, ಮಧ್ಯಭಾಗದಲ್ಲಿ ಒಂದು ಅರಟಿಗೆರೆ ಇದೆ. ಮೇಲಿಂದ ಏನು ಅಂಶ, ಕೆಳಗಿಂದು ಛೇದ. ಇದು ಅಂಶ ಮತ್ತು ಛೇದ ಆಧಾರದ ಮೇಲೆ ಭಿನ್ನರಾಶಿ ವಿಧಗಳನ್ನ ನಾವು ತಿಳಿಸಬಹುದು, ಹೌದಲ್ವಾ? ಇಲ್ಲಿ ನೋಡಿ, ಮಿಶ್ರ ಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ ಅಂದ್ರೆ ಒಂದು ಪೂರ್ಣಕ್ಕಿಂತ ದೊಡ್ಡದಿರ್ತದೆ. ಸಮಭಿನ್ನ ರಾಶಿ ಪೂರ್ಣಕ್ಕಿಂತಲೂ ಚಿಕ್ಕದಿರ್ತದೆ, ಒಂದು ಪೂರ್ಣ ಭಾಗಕ್ಕಿಂತಲೂ ಚಿಕ್ಕದು. ಒಂದಕ್ಕಿಂತಲೂ ಪ್ರಸ್ತುತಪಡಿಸಿರುವ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.